ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವಂಥ ಬಹುಮುಖ್ಯ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. 2 ಅಂಕದ್ದು, 3 ಅಂಕದ್ದು ಮತ್ತು 4 ಅಂಕದ ಪ್ರಶ್ನೆಗಳು. ಅಧ್ಯಾಯ 6 ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಅಧ್ಯಾಯ 7 ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. ಈ 2 ಅಧ್ಯಾಯಗಳು ಪ್ರಮುಖ ಅಧ್ಯಾಯಗಳಾಗಿದ್ದು, ಈ 2 ಅಧ್ಯಾಯಗಳಿಂದ ಸರಿಸುಮಾರು 6 ರಿಂದ 8 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾನೆ. ಮೊದಲ ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ, ಕೋಮುವಾದದ ದುಷ್ಪರಿಣಾಮಗಳು ಏನೇನು? ನಮ್ಮ ಭಾರತದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿರೋದಾಗಿ ಇದರ ದುಷ್ಪರಿಣಾಮಗಳ ಬಗ್ಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳಿರ್ತವೆ. ಮೊದಲನೇ ದುಷ್ಪರಿಣಾಮ ಅಂತ ಹೇಳಿದ್ರೆ ಸಾಮಾಜಿಕ ಭಿನ್ನತೆಯನ್ನು ಇದು ಸೃಷ್ಟಿ ಮಾಡ್ತದೆ. 2ನೇ ಪಾಯಿಂಟ್ಸ್ ನೀವು ಬರೀಬೇಕಾಗಿದ್ದು, ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆಗಳನ್ನು ಹುಟ್ಟಾಕ್ತದೆ. ಜೊತೆಗೆ 3ನೇ ಅಂಶ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. 4ನೇ ಅಂಶ ರಾಜಕೀಯ ಪೈಪೋಟಿ ಹೆಚ್ಚಾಗುತ್ತದೆ. 5ನೇ ಅಂಶ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುತ್ತದೆ. 6ನೇದು ಸಾಮಾಜಿಕ ನೆಮ್ಮದಿಯನ್ನು ಇದು ನಾಶ ಮಾಡ್ತದೆ. ಮತ್ತು ಸಾಂಸ್ಕೃತಿಕ ಬಹುರೂಪತೆಗೆ ಇದು ಧಕ್ಕೆ ತರ್ತಂದರೆ ವಿವಿಧ ಸಂಸ್ಕೃತಿ ನಮ್ಮಲ್ಲಿ ಇದಾವೆ, ಅದಕ್ಕೆ ಧಕ್ಕೆ ತರುವಂಥ ಸಾಧ್ಯತೆ ಇರ್ತದೆ. ವ್ಯಕ್ತಿಗಳ ಜೀವ ಮತ್ತು ಆಸ್ತಿಗಳ ನಾಶಕ್ಕೆ ಕೂಡ ಈ ಕೋಮುವಾದ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆಗಳು ಇರ್ತವೆ. ಧರ್ಮಗಳ ನಡುವೆ ಇದು ಭಿನ್ನತೆಯನ್ನು ಸೃಷ್ಟಿ ಮಾಡಿಸುವಂಥ ಅಂಶ ಇದೆ. ಅಂಥ ವ್ಯಕ್ತಿಗಳಿಗೆ ನಾವು ಕೋಮುವಾದಿಗಳು ಅಂತೇಳಿ ಕರಿತೀವಿ. ಇದರಿಂದ ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟಾಗುತ್ತೆ. ಈ ರೀತಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ 2 ಅಂಕದ ಕೇಳಿದ್ರೆ 4 ಅಂಶಗಳು, 3 ಅಂಕದ ಕೇಳಿದ್ರೆ 6 ಅಂಶಗಳು ಮತ್ತು 4 ಅಂಕದ ಕೇಳಿದ್ರೆ 8 ಅಂಶಗಳನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಈ ರೀತಿ ಕೋಮುವಾದದ ದುಷ್ಪರಿಣಾಮಗಳ ಬಗ್ಗೆ ನೀವು ಬರೆಯುವಂಥದ್ದನ್ನು ಮಾಡಬೇಕು. ಒಟ್ಟು 8 ಪಾಯಿಂಟ್ಗಳು ಇಲ್ಲಿ ನಾನು ಕೊಟ್ಟಿರುವಂಥದ್ದು. ನೀವು ಪರೀಕ್ಷೆಯಲ್ಲಿ ಈ ಪಾಯಿಂಟ್ಸ್ಗಳನ್ನು ಬರಿಬೇಕು. ಇನ್ನು ಮುಂದಿನ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ರಾಜ್ಯಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ, ಕೋಮುವಾದ ನಿವಾರಣಾ ಕ್ರಮಗಳು ಏನಿವೆ? ಈ ಕೋಮುವಾದನ ನಾವು ದೇಶದಲ್ಲಿ ಹೆಂಗೆ ನಿಯಂತ್ರಿಸಬೇಕು? ವಿವಿಧ ಧರ್ಮಗಳಿರುವಂಥ ನಮ್ಮ ದೇಶದಲ್ಲಿ 1ನೇ ಅಂಶ ಏಕರೂಪ ನಾಗರಿಕ ಸಂಹಿತೆಯನ್ನು ತರಬೇಕು. 2ನೇ ಅಂಶ ಜಾತ್ಯತೀತ ತತ್ವಗಳಿಗೆ ಆದ್ಯತೆಯನ್ನು ನೀಡಬೇಕು. 3ನೇ ಅಂಶ ಅಚಲ ರಾಜಕೀಯ ನಿರ್ಧಾರವನ್ನು ಸರ್ಕಾರದವರು ಮಾಡಬೇಕು. 4ನೇ ಅಂಶ ಆಡಳಿತಾತ್ಮಕವಾಗಿ ಸಮತೋಲನೆಯನ್ನು ಕಾಪಾಡಬೇಕು. 5ನೇ ಅಂಶ ಆರೋಗ್ಯಕರ ಪೂರಕ ಸುದ್ದಿ ಮಾಧ್ಯಮಗಳು ನಮ್ಮಲ್ಲಿ ಇರಬೇಕು. 6ನೇದು ಕ್ರಮಬದ್ಧ ಕಾನೂನು ವ್ಯವಸ್ಥೆಯನ್ನು ಮಾಡಬೇಕು. 7 ಸದೃಢ ರಾಷ್ಟ್ರೀಯ ಮನೋಭಾವನೆ ಸೃಷ್ಟಿ ಮಾಡುವಂತಹ ಕೆಲಸಗಳಾಗಬೇಕು. ಈ ರೀತಿಯಾಗಿ ಕೋಮುವಾದ ನಾವು ನಿವಾರಣೆ ಮಾಡಬೇಕಂತ ಹೇಳಿದ್ರೆ, ಧರ್ಮಗಳ ನಡುವೆ ಸಹಿಷ್ಣುತೆಯನ್ನು ತರಬೇಕಾದ್ರೆ ಈ 7 ಅಂಶಗಳು ಪ್ರಮುಖವಾಗಿ ಬರ್ತವೆ. ಇದ್ದು 2 ಅಂಕದ ಪ್ರಶ್ನೆ ಆದರೂ ಕೇಳ್ಬೋದು ಅಥವಾ 3 ಅಂಕದ ಪ್ರಶ್ನೆ ಆದರೂ ಕೇಳ್ಬೋದು. ಈ ಅಂಶಗಳ ಬಗ್ಗೆ ನಿಮಗೆ ಗಮನದಲ್ಲಿರಲಿ, ಈ ಅಂಶಗಳನ್ನು ಇಲ್ಲಿ ಬರಿಬೇಕಾಗುತ್ತೆ. ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ, ಅನಕ್ಷರತೆಯನ್ನು ಹೋಗಲಾಡಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? ಅಂದರೆ ನಮ್ಮ ದೇಶದಲ್ಲಿ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚಿಗೆ ಮಾಡಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು. 1ನೇ ಅಂಶ 2001ರ ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿ ಮಾಡಿರುವಂಥದ್ದು. ವಿಕಲಚೇತನರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿರುವಂಥದ್ದು. 3ನೇ ಅಂಶ ಮಹಿಳಾ ಶಿಕ್ಷಣ ಹಾಗೂ ಜಾಗೃತಿ ಮಾಡುವಂಥ ಕೆಲಸ ನಡೀತಾ ಇದೆ. 4ನೇದು ಸಾಕ್ಷರತಾ ಭಾರತ್ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ. 5 1998ರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ. 8 ಶಿಕ್ಷಣ ಮೂಲಭೂತ ಹಕ್ಕಾಗಿದೆ. ಮತ್ತೊಂದು ಅಂಶ 2009ರ ಶಿಕ್ಷಣ ಹಕ್ಕು ಕಾಯ್ದೆ RT ಜಾರಿಗೆ ತಂದಿರುವಂಥದ್ದು. ಮತ್ತು ಮುಖ್ಯವಾಗೋದಂತ ಹೇಳಿದ್ರೆ 6 ರಿಂದ 14 ವರ್ಷ ವಯೋಮಾನದವರಿಗೆ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯ ಮಾಡಿರುವಂಥದ್ದು. ಇದು ನಮ್ಮ ದೇಶದಲ್ಲಿ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರೋ ಕ್ರಮದಿಂದಾಗಿ ನಮ್ಮ ದೇಶದಲ್ಲಿ ಈಗ ಸಾಕ್ಷರತೆ ಪ್ರಮಾಣ ಭಾಳಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿರೋದನ್ನು ನಾವು ನೋಡ್ತೀವಿ. ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಸಾಕ್ಷರತೆ ಹೊಂದಿರುವಂಥ ರಾಜ್ಯ ಅಂತ ಹೇಳಿದ್ರೆ ಅದು ಕೇರಳ. ಈ ರೀತಿ ಅನಕ್ಷರತೆಗೆ ಸಂಬಂಧಪಟ್ಟಾಗಿ ಪ್ರಶ್ನೆ ಕೇಳಿದ್ರೆ ವಿದ್ಯಾರ್ಥಿಗಳೇ ಈ ಅಂಶಗಳನ್ನು ನೀವು ಬರೆಯುವಂಥದ್ದನ್ನು ಮಾಡಬೇಕು. ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತದ ಬಾಂಧವ್ಯ ಹದಗೆಟ್ಟಿದೆ ಏಕೆ? ಇದು ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ.
ಚೀನಾ ಜೊತೆಗೆ ಭಾರತ ಸಂಬಂಧ ಸರಿಯಾಗಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ನೋಡ್ರಿ. ಮೊದಲನೇ ಅಂಶ, ಚೀನಾದಿಂದ ರಚನಾತ್ಮಕ ಸಹಕಾರ ನಿರೀಕ್ಷಿತ ಫಲ ನೀಡಿರೋದಿಲ್ಲ. ಎರಡನೇ ಅಂಶ, ಭಾರತದ ಧೋರಣೆ ವಿರುದ್ಧ ಚೀನಾ ಟಿಬೆಟನ್ನು ವಶಪಡಿಸಿಕೊಂಡಿರುವಂಥದ್ದು. ಮೂರನೇ ಅಂಶ, 1962ರಲ್ಲಿ ಚೀನಾ ಭಾರತ ಯುದ್ಧ. ನಾಲ್ಕನೇದು, ಈ ಒಂದು ಯುದ್ಧದಲ್ಲಿ ಭಾರತಕ್ಕೆ ಚೀನಾ ವಿರುದ್ಧ ಸೋಲಾಗುತ್ತೆ. ಇನ್ನು ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಅರುಣಾಚಲ್ ಪ್ರದೇಶ ನಮ್ಮ ರಾಜ್ಯ ಇದೆ, ಇದು ತನ್ನದೇ ಅಂತೇಳಿ ಚೀನಾ ಪ್ರತಿಪಾದನೆ ಮಾಡ್ತಾ ಇದೆ. ಈ ಅಂಶಗಳಿಂದ ಭಾರತ ಮತ್ತು ಚೀನಾದ ನಡುವೆ ಬಾಂಧವ್ಯ ಅಷ್ಟು ಉತ್ತಮವಾಗಿಲ್ಲದನ್ನು ನಾವು ನೋಡ್ತೀವಿ. ಇದು ಅಲ್ಲದೆ ಮತ್ತಷ್ಟು ಅಂಶಗಳು ಕೂಡ ಇಲ್ಲಿ ಬರ್ತವೆ. ಅವು ಯಾವ್ಯಾವ ಅಂತ ಹೇಳಿದ್ರೆ ನೋಡ್ರಿ, ಮತ್ತೊಂದು ಅಂಶಗಳು, ಸಾಕಷ್ಟು ಅಂಶಗಳು ಇಲ್ಲಿದ್ದಾವೆ. ಗಡಿ ರೇಖೆ ನಿಖರವಾಗಿ ಇರುವುದಿಲ್ಲ, ಅಂದರೆ ಭಾರತ ಮತ್ತು ಚೀನಾ ನಡುವೆ ಗಡಿ ರೇಖೆ ಕೂಡ ನಿಖರವಾಗಿಲ್ಲ, ವಾಸ್ತವಿಕ ನಿಯಂತ್ರಣ ರೇಖೆ ಮಾತ್ರ ಇರುವಂಥದ್ದು. ಮತ್ತೊಂದು ಅಂಶ ಅಂತ ಹೇಳಿದ್ರೆ, ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಸವಾಲುಗಳು ಭಾರತ ಮತ್ತು ಚೀನಾ ನಡುವೆ ಇರುವಂಥದ್ದು. ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ ಕೂಡ ನಡೀತಾ ಇದೆ, ಚೀನಾದವರು ಭಾರತದ ಮೇಲೆ ಮಾಡಿರುವಂಥದ್ದು. ಎರಡೂ ರಾಷ್ಟ್ರಗಳು ಅಣ್ವಸ್ತ್ರ ತಯಾರಿ ನಡೆಸಿವೆ. ಈಗ ಎರಡೂ ರಾಷ್ಟ್ರಗಳಲ್ಲಿ ಈ ಅಣ್ವಸ್ತ್ರಗಳು ಕೂಡ ಇದ್ದಾವೆ. ಭಾರತ ಮತ್ತು ಚೀನಾ ನಡುವೆ ಮನಸ್ತಾಪ ಕೂಡ ಇರುವಂಥದ್ದು. ಮತ್ತೊಂದು ಮುಖ್ಯ ಅಂಶ ಅಂತ ಹೇಳಿದ್ರೆ, ಮಾವೋವಾದಿಗಳು ಭಾರತದಲ್ಲಿ ನಕ್ಸಲ್ವಾದವನ್ನು ಅನುಸರಿಸಲು ಚೀನಾ ಕುಮ್ಮಕ್ಕು ನೀಡಿರುವಂಥದ್ದು. ಭಾರತ ಚೀನಾ ನಡುವೆ ಗಡಿಯೂ ಕೂಡ ಇನ್ನು ಅಂತಿಮ ನಿರ್ಣಯವಾಗಿಲ್ಲ. ಈ ಎಲ್ಲ ಅಂಶಗಳು ಸರಿಸುಮಾರು 12-13 ಅಂಶಗಳು ಭಾರತ ಮತ್ತು ಚೀನಾ ನಡುವೆ ಬಾಂಧವ್ಯ ಹದಗೆಡಲಿಕ್ಕೆ ಕಾರಣ ಆಗಿರುವಂಥದ್ದು. ಪರೀಕ್ಷೆಯಲ್ಲಿ ಈ ಒಂದು ಮುಖ್ಯವಾದಂಥ ಪ್ರಶ್ನೆ ಬರ್ತದೆ. ಇದನ್ನು ನೀವು ಗಮನವಿಟ್ಟು ಓದಿ ಅರ್ಥ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಮತ್ತೊಂದು ಪ್ರಶ್ನೆ, ರಷ್ಯಾದೊಂದಿಗೆ ಭಾರತ ಸಂಬಂಧವನ್ನು ವಿವರಿಸಿ ಅಂತ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾನೆ. ಇದು ಕೂಡ ಒಂದು ಮುಖ್ಯವಾದಂತಹ ಪ್ರಶ್ನೆ. ನೋಡಿ, ಇದರಲ್ಲಿ ಏನೇನು ಅಂಶಗಳು ಬರೀಬೇಕಪ್ಪ ನಾವು. ಒಂದನೇದು ಅಂಶ ಅಂತ ಹೇಳಿದ್ರೆ, ರಷ್ಯಾದೊಂದಿಗೆ ಭಾರತ ಉತ್ತಮ ಬಾಂಧವ್ಯ ಹೊಂದಿದೆ. 1962ರ ಚೈನಾ ದಾಳಿ ನಮ್ಮ ದೇಶದ ಮೇಲೆ ಆಯಿತು. ಆ ದಾಳಿಯನ್ನು ರಷ್ಯಾ ಖಂಡನೆ ಮಾಡಿದೆ. 1961ರ ಗೋವಾ ವಿಮೋಚನೆ ನಡೆದಾಗ ಅದಕ್ಕೆ ಸಹಕಾರ ನೀಡಿದೆ. 1966ರ ತಾಸ್ಕೆಂಟ್ ಒಪ್ಪಂದದ ಮಧ್ಯಸ್ಥಿಕೆ, ಅಂದರೆ ಭಾರತ ಪಾಕಿಸ್ತಾನ ನಡುವೆ ಮಧ್ಯಸ್ಥಿಕೆ ವಹಿಸಿರುವಂಥದ್ದು. ಬಿಲಾಯ್ ಮತ್ತು ಬುಕಾರೋದಲ್ಲಿರುವಂಥ ಕಾರ್ಖಾನೆಗಳಿಗೆ, ಅಂದರೆ ಕಬ್ಬಿಣ ಕಾರ್ಖಾನೆಗಳಿಗೆ ಸಹಕಾರ ನೀಡಿದೆ. ಕೈಗಾರಿಕಾ ವಾಣಿಜ್ಯ ಕ್ಷೇತ್ರ ಕೂಡ ಸಹಕಾರ ನೀಡಿದ ರಷ್ಯಾ. ಮತ್ತು ಭದ್ರತಾ ಸಮಿತಿಯಲ್ಲಿ, ವಿಶ್ವಸಂಸ್ಥೆ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ಕೊಡಬೇಕಂತ ಕೂಡ ಬೆಂಬಲ ಮಾಡಿದೆ. ಅದೇ ರೀತಿಯಾಗಿ 1971ರಲ್ಲಿ ಭಾರತ ಮತ್ತು ರಷ್ಯಾ ನಡುವೆ 20 ವರ್ಷಗಳ ಶಾಂತಿ ಮೈತ್ರಿ ಸಹಕಾರ ಒಪ್ಪಂದ ಆಗಿತ್ತು. ಈ ಎಲ್ಲ ವಿಷಯಗಳು ನೋಡಿದಾಗ ಭಾರತ ರಷ್ಯಾದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರೋದನ್ನು ನಾವಿಲ್ಲಿ ನೋಡ್ತೀವಿ. ಇಷ್ಟು ಅಂಶಗಳು ಪರೀಕ್ಷೆಯಲ್ಲಿ ಕೇಳಿದಾಗ 2 ಅಂಕದ ಕೇಳಿದ್ರೆ 4, 3 ಅಂಕದ ಕೇಳಿದ್ರೆ 6, 4 ಅಂಕದ ಕೇಳಿದ್ರೆ 8 ಅಂಶಗಳನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಸಾಮಾನ್ಯವಾಗಿ ಇದನ್ನು 3 ಅಂಕದ ಪ್ರಶ್ನೆಗೆ ಕೇಳ್ತಾನೆ. ಈ ಪ್ರಶ್ನೆ ಬಗ್ಗೆ ಕೂಡ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಷಯವನ್ನು ತಿಳ್ಕೊಂಡು ಎಕ್ಸಾಮಲ್ಲಿ ಬರೀರಿ. ಮತ್ತೊಂದು ಪ್ರಶ್ನೆ, ಇದು ಕೂಡ ಪರೀಕ್ಷೆಯಲ್ಲಿ ಸಾಕಷ್ಟು ಸಲ ಕೇಳಿರುವಂಥ ಪ್ರಶ್ನೆ. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು? ಅಂದರೆ ಇಲ್ಲಿ ಮುಖ್ಯವಾಗಿ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡದ. ಒಂದನೇದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪನೆ ಮಾಡಿರುವಂಥದ್ದು. ಎರಡನೇದು, ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಾರ, ಕಡ್ಡಾಯ ಶಿಕ್ಷಣ ಅವ್ರಿಗೆ ಕೊಡ್ಬೇಕಂತೇಳಿ ಮಾಡಿದ್ದಾರೆ. ಮೂರನೇದು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ವರದಕ್ಷಿಣೆ ನಿಷೇಧ ಕಾಯ್ದೆ ಕೂಡ ಜಾರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಹಿಳಾ ಮಂಡಳಗಳು ರಚನೆ ಆಗಿದ್ದಾವೆ, ಸ್ವಸಹಾಯ ಸಂಘಗಳು ರಚನೆ ಆಗಿದ್ದಾವೆ, ಮಹಿಳಾ ಸಹಕಾರಿ ಸಂಘಗಳು ರಚನೆ ಆಗಿದ್ದಾವೆ, ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮಾಡಿದ್ದಾರೆ ಸರ್ಕಾರದವರು, ಮಹಿಳಾ ಆಯೋಗ ರಚನೆ ಆಗಿದೆ, ಸ್ವಯಂ ಉದ್ಯೋಗಕ್ಕೆ ಸಾಲ ಮತ್ತು ಸಬ್ಸಿಡಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಅದಕ್ಕಿಂತ ಮುಖ್ಯವಾಗಿ ಅಂತ ಹೇಳಿದ್ರೆ, ರಾಜಕೀಯವಾಗಿ ಸ್ಥಳೀಯ ಆಡಳಿತ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ. ಈಗ ಅವರು ಕೂಡ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿನವರಿಗೆ ಇಂತಿಷ್ಟು ಸೀಟ್ಗಳನ್ನು ಫಿಕ್ಸ್ ಮಾಡಿ ಚುನಾವಣೆಗಳಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಆಯ್ಕೆ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೂಡ ವಿಧಾನಸಭೆ ಮತ್ತು ಸಂಸತ್ನಲ್ಲಿ ಕೂಡ ಮೀಸಲಾತಿ ಕೊಡಬೇಕು ಮಹಿಳೆಯರಿಗೆ ಅಂತ ಕೂಡ ಶಾಸನವನ್ನು ಪಾಸ್ ಮಾಡಿದ್ದಾರೆ. ಈ ಎಲ್ಲ ಅಂಶಗಳಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವ ಉತ್ತಮಪಡಿಸಲಿಕ್ಕೆ ಸರ್ಕಾರ ಕ್ರಮ ಕೈಗೊಂಡಿರೋದನ್ನು ನಾವು ನೋಡ್ತೀವಿ. ಇಷ್ಟು ಅಂಶಗಳು ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ನೀವು ಬರೀಬೇಕಾಗುತ್ತೆ. ಮತ್ತೊಂದು ಮುಖ್ಯವಾದ ಪ್ರಶ್ನೆ ಬಗ್ಗೆ ನೋಡೋಣ. ಭಾರತ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ನಡುವಿನ ಸಂಬಂಧವನ್ನು ವಿವರಿಸಿ.
ನೋಡಿ, ಇಡೀ ಪ್ರಪಂಚದಲ್ಲೇ ಬಲಿಷ್ಠ ರಾಷ್ಟ್ರ ಅಮೇರಿಕ. ಈ ಅಮೇರಿಕ ಜೊತೆಗೆ ಭಾರತ ಸಂಬಂಧ ಹೆಂಗಿದೆ ನೋಡೋಣ. ಒಂದನೇದು ಅಂಶ, ಭಾರತ ಅಲಿಪ್ತ ನೀತಿ ಅನುಸರಣೆಯನ್ನು ಮಾಡ್ತಾ ಇದೆ. 1947 ನಂತರ ರಾಷ್ಟ್ರೀಯ ಹಿತಾಸಕ್ತಿಯ ಬಗ್ಗೆ ಗಮನ ನೀಡ್ತಾ ಇದೆ. ಪಂಚವಾರ್ಷಿಕ ಯೋಜನೆಗೆ ಅಮೇರಿಕಾದಿಂದ ಸಹಾಯ ಪಡೆದಿರುವಂಥದ್ದು. ಭಾರತ ಪಾಕ್ ಯುದ್ಧ ನಡೆದಾಗ ಅಮೇರಿಕ ಭಾರತಕ್ಕೆ ಸಹಾಯ ನೀಡದೆ ಪಾಕಿಸ್ತಾನಕ್ಕೆ ಸಹಾಯ ಮಾಡಿರುವಂಥದ್ದು. 1962 ಚೀನಾ ಆಕ್ರಮಣ ಸಮಯದಲ್ಲಿ ಸಹಾಯ ಮಾಡಿರುವಂಥದ್ದು. ಅಮೇರಿಕ ವಿದೇಶಾಂಗ ನೀತಿ ಭಾರತದ ವಿರುದ್ಧ ಇದೆ, ಪಾಕ್ ಪರವಾಗಿರೋದನ್ನು ನಾವು ನೋಡ್ತೀವಿ. ಮತ್ತು ಭಯೋತ್ಪಾದನೆ ಹತ್ತಿಕ್ಕುವಲ್ಲಿ ಭಾರತ ಮತ್ತು ಅಮೇರಿಕ ಇಬ್ಬರೂ ಸಮಾನ ಹಿತಾಸಕ್ತಿಯನ್ನು ಹೊಂದಿದ್ದಾರೆ. ಬಾಹ್ಯಾಕಾಶ ಶಿಕ್ಷಣಕ್ಕೆ ಉತ್ತಮ ಬಾಂಧವ್ಯ ಭಾರತ ಮತ್ತು ಅಮೇರಿಕದ ನಡುವೆ ಇರೋದನ್ನು ನಾವು ನೋಡ್ತೀವಿ. ಇಷ್ಟು ಅಂಶಗಳು ಅಮೇರಿಕ ಮತ್ತು ಭಾರತ ಸಂಬಂಧ ಬಗ್ಗೆ ಕೇಳಿದಾಗ ನಾವುಗಳು ಎಕ್ಸಾಮಲ್ಲಿ ಬರಿಬೇಕಾಗುತ್ತೆ. ಇದು ಅಷ್ಟೇ ಅಲ್ಲದೇ ಇನ್ನೂ ಕೆಲವು ಅಂಶಗಳು ಕೂಡ ಬರ್ತವೆ. ವಿದೇಶಿ ವ್ಯಾಪಾರದಲ್ಲಿ ಭಾರತ ಮತ್ತು ಅಮೇರಿಕ ಜೊತೆಗೆ ಮಾಡ್ತವೆ. ಮತ್ತು ವಿಜ್ಞಾನ ತಾಂತ್ರಿಕತೆಗೆ ಅಮೇರಿಕದಿಂದ ಸಾಕಷ್ಟು ಸಹಾಯವನ್ನು ಭಾರತ ಪಡೆಯುತ್ತೆ. ವಿಶ್ವಸಂಸ್ಥೆ ಬಲಪಡಿಸುವಲ್ಲಿ ಎರಡೂ ರಾಷ್ಟ್ರಗಳು ಸಮಾನ ಆಸಕ್ತಿಯನ್ನು ಹೊಂದಿರುವಂಥದ್ದು. ಜಾಗತಿಕ ಶಾಂತಿಗಾಗಿ ಸಮಾನ ಧೋರಣೆಯನ್ನು ಅಮೇರಿಕ ಮತ್ತು ಭಾರತ ಹೊಂದಿರುವಂಥದ್ದು. ಮತ್ತು ಅಮೇರಿಕ ರಾಷ್ಟ್ರಾಧ್ಯಕ್ಷರ ಧೋರಣೆಯನ್ನು ಸೂಕ್ಷ್ಮವಾಗಿ ಭಾರತ ಗಮನ ಮಾಡ್ತಾ ಇರುತ್ತೆ. ಇನ್ನು ಆ ಧೋರಣೆಗೆ ತಕ್ಕಂತೆ ವಿದೇಶಾಂಗ ನೀತಿಯನ್ನು ಬದಲಾವಣೆಯನ್ನು ಮಾಡ್ತಾರೆ. ಅದು ಅಮೇರಿಕಾದ ಆಗಿರ್ಬೋದು ಅಥವಾ ಭಾರತ ಆಗಿರ್ಬೋದು. ವಿದೇಶಾಂಗ ನೀತಿ ಧೋರಣೆಗೆ ತಕ್ಕಂಗೆ ಬದಲಾವಣೆಗಳು ಆಗ್ತಾ ಇರ್ತವೆ. ನೋಡಿಷ್ಟು ಸರಿಸುಮಾರು 10ರಿಂದ 12 ಅಂಶಗಳು ಬಂದಿದ್ದಾವೆ. ಪರೀಕ್ಷೆಯಲ್ಲಿ ಎಷ್ಟು ಅಂಕದ ಪ್ರಶ್ನೆ ಕೇಳ್ತಾನೆ ಅನ್ನೋದು ಆಧಾರದ ಮೇಲೆ ನೀವು ಅಂಶಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಸರಿ, ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವ ಸಂಗತಿಗಳು ಯಾವ್ಯಾವ ಅಂಶಗಳು ಭ್ರಷ್ಟಾಚಾರದ ಪರಿಧಿಯೊಳಗೆ ಬರ್ತವೆ ಅಂತ ಹೇಳಿದ್ರೆ, ಒಂದನೇ ಅಂಶ ಲಂಚಗುಳಿತನ, ಅಂದರೆ ಲಂಚವನ್ನು ಪಡೆಯುವಂಥದ್ದು ಅಥವಾ ಕೊಡುವಂಥದ್ದು. ಮತ್ತೊಂದು ಮುಖ್ಯವಾದಂಥ ಅಂಶ ಇದರಲ್ಲಿ ಸಂಗತಿ ಅಂತ ಹೇಳಿದ್ರೆ ಸ್ವಜನ ಪಕ್ಷಪಾತ, ಅಂದರೆ ಪಕ್ಷಪಾತವನ್ನು ಮಾಡ್ತಾರೆ. ಇವರು ನಮ್ಮವರು, ಇವರು ನಮ್ಮ ಜಾತಿಯವರು, ಇನ್ನು ನಮ್ಮ ಧರ್ಮದವರು, ನಮ್ಮ ಪ್ರದೇಶದವರು ಅಂತ ಮಾಡ್ತಾರಲ್ಲ, ಇದು ಕೂಡ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂಥದ್ದು. ಮತ್ತು ಜಾತೀಯತೆ ಕೂಡ ಈ ಒಂದು ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುತ್ತೆ. ಭಾರತದಲ್ಲಿ ಜಾತಿ ಕೂಡ ಒಂದು ಪ್ರಬಲವಾದಂಥ ಅಂಶ ಕೆಲಸ ಮಾಡುತ್ತೆ. ಜೊತೆಗೆ ಉದ್ದೇಶಪೂರ್ವ ಮುಂದೂಡಿಕೆ, ಅಂದರೆ ಯಾವುದೋ ಒಂದು ಕೆಲಸ ಇರುತ್ತೆ, ಆ ಕೆಲಸವನ್ನು ನಿಗದಿತ ಸಮಯದಲ್ಲಿ ಮಾಡದೆ ಅದನ್ನು ಏನೋ ಕಾರಣ ಹೇಳಿ ಮುಂದೂಡುವಂಥದ್ದು, ಇದು ಕೂಡ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂಥ ಸಂಗತಿಗಳಾಗಿದ್ದಾವೆ. ಇದು ಸಾಮಾನ್ಯವಾಗಿ 2 ಅಂಕದ ಪ್ರಶ್ನೆಗೆ ಕೇಳ್ತಾನೆ, ಇದನ್ನು ನೀವು ಬರಿಬೇಕು. ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ನೋಡ್ರಿ, ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳೇನು? ನಿಮಗಂತೂ ಗೊತ್ತಿದೆ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ 2ನೇ ರಾಷ್ಟ್ರ ಅಂತ ಹೇಳಿದ್ರೆ ನಮ್ಮದು ಭಾರತ. ಈ ಜನಸಂಖ್ಯೆ ಹೆಚ್ಚಳಕ್ಕೆ ಏನು ಕಾರಣಗಳಪ್ಪ ಅಂತ ಹೇಳಿದ್ರೆ, ಒಂದನೇ ಅಂಶ ನೀವು ಬರೀಬೇಕಾಗಿದ್ದು ಮರಣದ ಪ್ರಮಾಣದಲ್ಲಿ ಇಳಿಕೆ. ಅಂದರೆ ಮೊದಲೇನು ಸರಾಸರಿ ಮರಣಗಳಾಗ್ತಾಯಿದ್ದವು, ಈಗ ಆ ಒಂದು ಪ್ರಮಾಣ ಕಡಿಮೆ ಆಗಿದೆ. 2ನೇ ಅಂಶ ಅಂತ ಹೇಳಿದ್ರೆ ಜನನ ಪ್ರಮಾಣದಲ್ಲಿ ಮಿತಿ ಮೀರಿದ ಹೆಚ್ಚಳ. ಈಗ ಜನನ ಪ್ರಮಾಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚಳ ಆಗಿರೋದನ್ನು ನಾವು ನೋಡ್ತೀವಿ, ಇದು ಕೂಡ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗಿದೆ. ಮತ್ತೊಂದು ಮುಖ್ಯ ಅಂಶ ಅಂತ ಹೇಳಿದ್ರೆ ಜೀವಿತ ಕಾಲಮಾನದಲ್ಲಿ ಗಣನೀಯ ಪ್ರಮಾಣದ ಏರಿಕೆ. ಅಂದರೆ ಅವರು ಸರಾಸರಿ 50 ವರ್ಷ 60 ವರ್ಷ ಬದುಕ್ತಾರೆ ಅನ್ನುವಂಥ ಅಂಶ ಏನಿತ್ತು, ಈಗ ಅದು ಹೆಚ್ಚಿಗಾಗಿದೆ, ಅದಕ್ಕೋಸ್ಕರ ಜನಸಂಖ್ಯೆ ಹೆಚ್ಚಿಗಾಗಿರುವಂಥದ್ದು. ಮತ್ತೊಂದು ಅಂತ ಹೇಳಿದ್ರೆ ಶಿಶು ಮರಣದ ನಿಷ್ಪತ್ತಿಯಲ್ಲಿ ಕಡಿತ. ಅಂದರೆ ಅವಾಗ ಹುಟ್ಟುವಂಥ ಮಕ್ಕಳು ಸಾಕಷ್ಟು ಜನ ಸಾಯ್ತಿದ್ದರು ಏನೋ ಕಾಯಿಲೆಯಾಗಿ. ಈಗ ಪ್ರತಿಯೊಂದು ಕಾಯಿಲೆ ಕೂಡ ನಾವು ಚುಚ್ಚುಮದ್ದನ್ನು ಲಸಿಕೆಗಳನ್ನು ಕೊಡ್ತಾ ಇದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಶಿಶು ಮರಣದ ನಿಷ್ಪತ್ತಿಯಲ್ಲಿ ಕಡಿತ ಆಗಿರೋದನ್ನು ನಾವು ನೋಡ್ತೀವಿ. ಈ 4 ಅಂಶಗಳು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗಿರುವಂಥದ್ದು. ಇದು 2 ಅಂಕದ ಪ್ರಶ್ನೆಗೆ ಕೇಳುವಂಥ ಸಾಧ್ಯತೆಗಳು ಇದ್ದಾವೆ. ಈ ಪ್ರಶ್ನೆ ಬಗ್ಗೆ ಕೂಡ ಗಮನವಿಟ್ಟು ಓದಿ ಅರ್ಥ ಮಾಡಿಕೊಳ್ಳ್ರಿ. ಸರಿ, ಮತ್ತೊಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡೋಣ. ಈಗ ಲಾಭಕೋರತನವನ್ನು ನಿಯಂತ್ರಿಸುವ ವಿಧಾನಗಳು. ಅತಿ ಹೆಚ್ಚು ಲಾಭ ಮಾಡಬೇಕು ಅನ್ನುವಂಥ ಆಸೆ ಈಗ ಪ್ರಪಂಚದ ಎಲ್ಲ ಕಡೆಗಿದೆ, ಭಾರತದಲ್ಲಿ ಕೂಡ ವ್ಯಾಪಾರಿಗಳು ಇದನ್ನು ಮಾಡ್ತಾರೆ. ಈ ಲಾಭಕೋರತನವನ್ನು ಹೆಂಗೆ ನಿಯಂತ್ರಿಸಬೇಕು ಅನ್ನುವಂಥದ್ದನ್ನು ನೋಡ್ರಿ. ಒಂದನೇ ಅಂಶ ಕಟ್ಟುನಿಟ್ಟಿನ ಸರ್ಕಾರಿ ನಿಯಂತ್ರಣ. ಅಂದರೆ ಎಲ್ಲ ಕಾರ್ಖಾನೆಗಳಾಗಿರಲಿ, ಅಂಗಡಿಗಳಾಗಿರಲಿ, ವಸ್ತುಗಳ ಮೇಲೆ ಸರ್ಕಾರ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಹೊಂದಬೇಕು. ಬೆಲೆ ಸೂಚ್ಯಾಂಕಗಳ ಪರಿಶೀಲನೆ, ಬೆಲೆಗಳೇ ನಿಗದಿಯಾಗಿರ್ತದೆ ಪ್ರತಿಯೊಂದು ವಸ್ತುವಿಗೆ, ಅದನ್ನು ಪರಿಶೀಲನೆ ಮಾಡುವಂಥದ್ದನ್ನು ಮಾಡಬೇಕು.
ಜೊತೆಗೆ ಮತ್ತೊಂದು ಅಂತ ಹೇಳಿದ್ರೆ ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ. ಇದು ಭಾಳ ಇಂಪಾರ್ಟೆಂಟ್. ಕೋಆಪ್ರೇಟಿವ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಇದು ನಮ್ಮಲ್ಲಿ ವಿಸ್ತರಣೆ ಆಗಬೇಕು. ಮತ್ತೊಂದು ಅಂತ ಹೇಳಿದ್ರೆ ಸರಿಯಾದ ತೆರಿಗೆ ಧೋರಣೆ ಇರಬೇಕು. ಅಂದರೆ ಟ್ಯಾಕ್ಸ್, ಯಾವ ವಸ್ತುಗೆ ಎಷ್ಟು ಟ್ಯಾಕ್ಸ್ ಹಾಕ್ಬೇಕು ಅನ್ನುವಂಥದ್ದು ನಿರ್ದಿಷ್ಟವಾಗಿ ನಾವು ನಿರ್ಧಾರ ಮಾಡಿದಾಗ ಆವಾಗ ಲಾಭಕೋರತನವನ್ನು ನಾವಿಲ್ಲಿ ನಿಯಂತ್ರಣವನ್ನು ಮಾಡ್ಬೋದು. ಈ 4 ವಿಧಾನಗಳ ಮೂಲಕ ನಾವು ಲಾಭಕೋರತನವನ್ನು ನಿಯಂತ್ರಿಸಬಹುದು ಅನ್ನುವಂಥದ್ದು ನಾವು ಅಂಶ ಇಲ್ಲಿ ಬರುತ್ತೆ. ಎಕ್ಸಾಮಲ್ಲಿ ಈ 4 ಅಂಶಗಳನ್ನು ನೀವು ಬರಿಬೇಕು. ಇಲ್ಲಿವರೆಗೆ ಈ 2 ಅಧ್ಯಾಯಗಳಲ್ಲಿ ಬಂದಿರುವಂತಹ ಪ್ರಮುಖ ಪ್ರಶ್ನೆಗಳು ಯಾವುವು ಮತ್ತು ಅದಕ್ಕೆ ಏನು ಅಂಶಗಳನ್ನು ಉತ್ತರಗಳನ್ನು ಬರೀಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಈ 2 ಅಧ್ಯಾಯಗಳು ನೀವು ಮತ್ತೊಮ್ಮೆ ಚೆನ್ನಾಗಿ ಓದಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಾವು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ರಿ ಅಂತ ಹಾರೈಸ್ತಾ ಈ ಒಂದು ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೆ ಧನ್ಯವಾದಗಳು.